ಹೀಗೆ ಅನಿಸಿದ್ಯಾ? ನನಗೆ ಯಾರಿಗೂ ಕೇಳೋಣ ಬಯಸಿಲ್ಲ, ಜೊತೆಗೆ ಯಾರ ಹತ್ರನೂ ಸುಳ್ಳು ಕೂಡ ಹೇಳಲ್ಲ. ಹೀಗಿದ್ದರೂ ಯಾಕೆ ನಾನು ಬಂಟಿ ಅಂತ? ಸರಿ, ಹಾಗಿದ್ರೆ ನಾನೊಂದು ಕತೆ ಹೇಳ್ತೀನಿ, ಒಮ್ಮೆ ಕೇಳಿ. ಒಮ್ಮೆ ಸತ್ಯ ಮತ್ತು ಸುಳ್ಳು ವಿಹಾರಕ್ಕೆ ಅಂತ ಹೊರಟಿದ್ವಂತೆ. ಆಗ ಅಲ್ಲಿ ಒಂದು ನದಿ ಕಾಣುತ್ತೆ. ನದಿಯಲ್ಲಿ ಆಟ ಆಡಬೇಕು ಅಂತ ಇಳಿದು ಆಟ ಆಡ್ತಿರುವಾಗ ಸುಳ್ಳು ತನ್ನ ಕೆಲಸನ ಬೇಗ ಮುಗಿಸಿ ಮೇಲೆ ಬಂದು ಸತ್ಯದ ಬಟ್ಟೆ ಹಾಕೊಂಡು ಅಲ್ಲಿಂದ ಹೊರಟುಬಿಡುತ್ತಂತೆ. ಇತ್ತ ಸತ್ಯ ಸ್ನಾನ ಮುಗಿಸಿ ಮೇಲೆ ಬಂದು ನೋಡಿದಾಗ ತನ್ನ ಬಟ್ಟೆ ಇರಲ್ಲ. ಉಳಿದ ಸುಳ್ಳಿನ ಬಟ್ಟೆ ಹಾಕೊಳ್ಳೋಕ್ಕೆ ಸತ್ಯಕ್ಕೆ ಇಷ್ಟ ಇಲ್ಲ, ಅಸಹ್ಯ. ಸರಿ, ಸತ್ಯ ಬಟ್ಟೆ ಇಲ್ಲದೆ ಅಲ್ಲೇ ಮರೆಯಲ್ಲಿ ಉಳ್ಕೊಬಿಡತ್ತಂತೆ. ಇತ್ತ ಸುಳ್ಳು ಸತ್ಯದ ಬಟ್ಟೆ ಹಾಕ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಆರಾಮಾಗಿರತ್ತಂತೆ. ಇದು ಕಾಲ್ಪನಿಕ ಕಥೆಯೇ ಆಗಿರ್ಬೋದು, ಆದರೆ ನಮ್ಮ ಜೀವನದಲ್ಲಿ ನಡೀತಿರೋ ಸತ್ಯ ಘಟನೆ. ನೀವು ಸತ್ಯ ಹೇಳ್ತಿದ್ದೀರಾ ಅಂದರೆ ನಿಜವಾಗ್ಲೂ ನೀವು ಯಾರಿಗೂ ಇಷ್ಟ ಆಗಲ್ಲ. ಅದೇ ಸತ್ಯದ ಮುಖವಾಡ ಹಾಕ್ಕೊಂಡಿರೋ ಸುಳ್ಳನ್ನು ಹೇಳಿ ಅತಿ ಬೇಗ ಹತ್ತಿರವಾಗ್ತೀರಾ. ನಾನೊಂದು ಸಾಲು ನೋಡಿದ್ದೆ, ಸತ್ಯದ ಜೊತೆ ಸತ್ತವರ ಜೊತೆ ಜಾಸ್ತಿ ಹೊತ್ತು ಯಾರೂ ಇರಲ್ವಂತೆ. ಬೇರೆಯವ್ರ ಚಿಂತೆ ಯಾಕೆ, ನಿಮ್ಮ ಜೊತೆ ನೀವು ಚೆನ್ನಾಗಿರಿ. ಮತ್ತೆ ಸಿಗೋಣ.